ದಾಂಡೇಲಿ ಬಳಿ ಭೀಕರ ಹಿಟ್ ಅಂಡ್ ರನ್. ಬೊಲೆರೋ ಡಿಕ್ಕಿಗೆ ಮಹಿಳೆ ಸಾವು, ಒಂದೇ ಗಂಟೆಯಲ್ಲಿ ವಾಹನ ವಶಕ್ಕೆ. ದಾಂಡೇಲಿ ಹಳಿಯಾಳ್ ರಾಜ್ಯ ಹೆದ್ದಾರಿಯ ತಾಟಗೇರಾ ಕ್ರಾಸ್ ಬಳಿ ಮಂಗಳವಾರ ರಾತ್ರಿ ನಡೆದ ಭೀಕರ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಬಡಾ ಕಾನ್ಶೇಡ ಗ್ರಾಮದ ನಿವಾಸಿ ಪಾರ್ವತಿ ಶಂಕರ್ ಕಾಂಬ್ರೇಕರ್ ವಯಸ್ಸು 50 ಮೃತಪಟ್ಟಿದ್ದಾರೆ. ಪತಿ ಶಂಕರ್ ಸಿದ್ದಪ್ಪ ಕಾಂಬ್ರೇಕರ್ ಅವರೊಂದಿಗೆ ಮೊಮ್ಮಗನನ್ನು ನೋಡಲು ಆಲೂರಿನಲ್ಲಿರುವ ಮಗಳ ಮನೆಗೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ವೇಳೆ ಹಿಂದಿನಿಂದ ಅತಿ ವೇಗವಾಗಿ ಬಂದ ಬೊಲೆರೋ KA 30A 2235 ವಾಹನವು ದ್ವಿಚಕ್ರ ವಾಹನಕ್ಕೆ ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಹಿಂಬದಿ ಕುಳಿತಿದ್ದ ಪಾರ್ವತಿ ಅವರು ರಸ್ತೆಗೆ ಬಿದ್ದು ತಲೆಗೆ ಗಂಭೀರ ಗಾಯಗೊಂಡಿದ್ದಾರೆ. ಪತಿ ಶಂಕರ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅಪಘಾತದ ಬಳಿಕ ತೀವ್ರ ರಕ್ತಸ್ರಾವದಿಂದ ಒದ್ದಾಡುತ್ತಿದ್ದ ಪತ್ನಿಯನ್ನು ಶಂಕರ್ ಅವರು ಸಾರಿಗೆ ಬಸ್ನಲ್ಲಿ ತಮ್ಮ ತೊಡೆಯ ಮೇಲೆಯೇ ಮಲಗಿಸಿಕೊಂಡು ದಾಂಡೇಲಿಗೆ ಕರೆತಂದಿದ್ದು, ಅಲ್ಲಿಂದ ಪೊಲೀಸರು ಆಟೋ ರಿಕ್ಷಾ ಮೂಲಕ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಪಾರ್ವತಿ ಅವರು ಮೃತಪಟ್ಟಿರುವುದಾಗಿ ವೈದ್ಯರು ದೃಢಪಡಿಸಿದ್ದಾರೆ. ಅಪಘಾತ ಎಸಗಿದ ಬಳಿಕ ಪರಾರಿಯಾಗಿದ್ದ ಬೊಲೆರೋ ವಾಹನವನ್ನು ದಾಂಡೇಲಿ ಗ್ರಾಮೀಣ ಠಾಣೆ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಕೇವಲ ಒಂದೇ ಗಂಟೆಯೊಳಗೆ ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ, ಸಿಪಿಐ ಶಿವಾನಂದ್ ಅಂಬಿಗೇರ್ ಹಾಗೂ ಇತರೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದ್ದು, ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಮುಂದುವರೆದಿದೆ. ಹೋಗಿದ್ದೆ 8:30 ಆಗಿದ್ದೆ. ಅಲ್ಲಿ ನಾ ಈಗ ಹೋಗಿದ್ದೆ. ಅಲ್ಲಿ ಹೋಗೋಕೆ ಟೈಮ್ ಆಯಿತು, ಹಿಂದಿಂದ ಬಂದ ಹೊಡೆದ. ನಿಮಗೆ ಅಲ್ಲಿ ಏಟಾಗಿದೆಯಾ? ನಮ್ಮ ಪೆಟ್ಟಾಗಿದ್ದೀನಿ. ಇಲ್ಲಿ ಪೆಟ್ಟಾಗಿದೆ, ಇಲ್ಲಿ ಪೆಟ್ಟಾಗಿದೆ, ಇಲ್ಲಿ ಪೆಟ್ಟಾಗಿದೆ. ಅವರು ಅಲ್ಲೇ ಸ್ಪಾಟಲ್ಲಿ ಇದ್ದಾರೆ. ಪಾಸ್ ಆಗಿದ್ದಾರೆ. ಅಲ್ಲ, ನಿಮ್ಮ ಮನೆಯವರು ಅಲ್ಲೇ ಸ್ಪಾಟಲ್ಲಿ ರೋಡಿಗೆ ಬಿದ್ದಿದ್ದೆ, ನಾನು ರೋಡಿಗೆ ಸೈಡೆ ಬಿದ್ದಿದ್ದೆ. ಅವನು ಹೊಡೆದು ಹೋದ. ಆಮೇಲೆ ಕಾರ್ ಬಂತು. ಕಾರ್ ಸ್ವಲ್ಪ ನೀರು ಹಾಕಿದೆ ಇಂಚಿಗೆ. ಆಮೇಲೆ ಬಸ್ ಬಂತ. ಬಸ್ಸಿಗೆ ಹಾಕೋದು ತಗೊಂಡು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದೆ. ಅಲ್ಲಿ ಆಮೇಲೆ ರಿಕ್ಷಾ ತಗೊಂಡು ಇಲ್ಲಿ ಬಂದೆ. ಬಸ್ ಎಲ್ಲಿವರೆಗೆ? ಬಸ್ ಸ್ಟ್ಯಾಂಡ್ವರೆಗೆ? ಬಸ್ ಮನೆಯವ್ರಿಗೆ ಕರ್ಕೊಂಡು? ಹೌದು. ಅವಾಗ ನಡೆದ್ರ ಮನೆಯವರು? ಇಲ್ಲ, ಏನಿಲ್ಲ. ಹಿಂಗೆ ಜೀವ ಮಾಡ್ತಿದ್ದೆ. ನಿಮ್ಗೆ ಎಷ್ಟು ಮಕ್ಕಳು? ಇಬ್ಬರು ಮಕ್ಕಳು. ನೀವೇನು ಕೆಲಸ ಮಾಡ್ತೀರಿ? ಗೌಂಡಿ ಕೆಲಸ ಮಾಡಿ. ನಿಮ್ಮ ಮನೆಯವರು? ಗೌಂಡಿ ಕೆಲಸ. ಏನಾಯಿತು? ಇವರು ಎಲ್ಲ ಕೆಲಸ ಮಾಡಿಕೊಂಡು ಸಂಜೆಗೆ ಇವ್ರ ಮಗಳು ಆಲೂರು ಕೊಟ್ಟಿದ್ದಾರೆ. ಅವ್ರಿಗೆ ಆರಾಮಿಲ್ಲ ಅಂತ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಆಲೂರು ಹತ್ರ. ಆಲೂರು ಕಡೆ ಹೋಗುವಾಗ ಗಾಡಿ ಹಿಂದಿನ ಬಂದು ಗುದ್ದಿದ್ದೀವಿ ಆಕ್ಸಿಡೆಂಟಲ್ಲಿ. ಹಾಗಾಗಿ ಆಡಿಗೆ ಅವರು ಆಮೇಲೆ ಏನು ಮಾಡಿದ್ರು, ನಿಮ್ಮ ಹೆಸರು? ಸಿದ್ದಪ್ಪ ಕಂಪ್ಯೂಟರ್. ಅವರು ಇವರು ನಮ್ಮ ಅಣ್ಣ. ಇವ್ರ ಹೆಸರು? ಶಂಕರ್ ಸಿದ್ದಪ್ಪ ಕಂಪ್ಯೂಟರ್. ಪಾರ್ವತಿ ಅವರು ಇವ್ರಿಗೆ ಏನಾಗಬೇಕು? ಇವ್ರ ಜೊತೆ ಬಡ ಕಾನ್ಸರದಿಂದ ಆಲೂರಿಗೆ ಹೋಗ್ತಿದ್ರು ಮಗಳ ಮನೆಗೆ. ಇಬ್ಬರು ಗಂಡ ಹೆಂಡತಿ ಆಲೂರು ಹೋಗ್ತಾ ಇದ್ರು. ಮಗಳಿಗೆ ನೋಡ್ಲಿಕ್ಕೆ ಹೋಗ್ತಾ ಇದ್ರು. ಮಗಳಿಗೆ ಮೊಮ್ಮಗಳಾಗಿದ್ದ? ಮೊಮ್ಮಗ ಆಗಿದ್ದು ನೋಡ್ಲಿಕ್ಕೆ ಹೋಗಿದ್ರೆ ಆಲೂರಿಗೆ. ಹೋಗುವ ಮುಂಚೆನೇ ಹಿಂಗೆ ಆಯಿತು. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.